ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಲಿಟಲ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗು ಮದುವೆ ಲಾಗನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಹೌದು, ಮದ್ದೂರು ಹತ್ರ ಒಂದು ಮದುವೆ ಇತ್ತು. ಮದ್ದೂರು ಹತ್ರ ಮಳವಳ್ಳಿ ಅಂತ ಅಂದ್ಬಿಟ್ಟು ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡ್ತಿದ್ರು. ಮಳವಳ್ಳಿಗೆ ಹೋಗಿದ್ವಿ. ಅಂದರೆ ಹಸ್ಬೆಂಡ್ ಇದ್ದಾರಲ್ಲ, ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗದು ಮದುವೆ. ಸೊ ಅದರಿಂದ ಹೇಳಿದರು, ಬನ್ನಿ ಫ್ಯಾಮಿಲಿ ಸಮೇತ ಎಲ್ಲರೂ ಅಂತ. ಅವರು ಕೂಡ ಎಲ್ಲರೂ ಫ್ಯಾಮಿಲಿ ಸಮೇತ ಮದುವೆಗೆ ಬಂದಿದ್ದರು. ಒಂಥರ ಚೆನ್ನಾಗಿತ್ತು ಮದುವೆ. ಡಿಫ್ರೆಂಟಾಗಿ ಅವ್ರ ಕಡೆ ಶಾಸ್ತ್ರಗಳೇ ಒಂಥರ ಡಿಫ್ರೆಂಟಾಗಿದೆ. ಸ್ಯಾಟರ್ಡೆ ಹೋಗೋದಕ್ಕೆ ಆಗಿರಲಿಲ್ಲ. ಸ್ಯಾಟರ್ಡೆ ನಿಮ್ಗೆ ಹೇಳ್ದಂಗೆ ಶಾಸ್ತ್ರ ಇತ್ತು, ತೊಟ್ಟಿಲಿ ಶಾಸ್ತ್ರ ಇತ್ತಲ್ಲ, ಅಲ್ಲಿಗೆ ಹೋಗಿದ್ವಿ. ಸೊ ಬರೋ ಅಷ್ಟೊತ್ತಿಗೆ ನೈಟ್ ಆಯಿತು. ಸ್ಯಾಟರ್ಡೆ ರಿಸೆಪ್ಷನ್ಗೆ ಹೋಗೋಕ್ಕಾಗಲ್ಲ. ಬೆಂಗಳೂರಿಂದ ಮಂಡ್ಯಗೆ ಸ್ವಲ್ಪ ದೂರ ಆಗುತ್ತೆ, ಮಳವಳ್ಳಿಗೆ. ಅಷ್ಟೊತ್ತಲ್ಲಿ ಹೋದರೂ ಕೂಡ ರಿಸೆಪ್ಷನ್ ಎಲ್ಲ, ಅಂದರೆ ನೈಟ್ ಶಾಸ್ತ್ರಗಳು, ರಿಸೆಪ್ಷನ್ ಇರಲಿಲ್ಲ. ಭಾನುವಾರನೇ ರಿಸೆಪ್ಷನ್ ಇಟ್ಕೊಂಡಿದ್ರು. ಶಾಸ್ತ್ರಗಳಿರುತ್ತಲ್ಲ ಮನೆಯಲ್ಲಿ, ನಾವು ಹೋಗೋಷ್ಟೊತ್ತಿಗೆ ಶಾಸ್ತ್ರಗಳೆಲ್ಲ ಮುಗಿದೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್ ಅಂದ್ಬಿಟ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೋಗೋಣ ಅಂತ ಸುಮ್ಮನೆ ಆದ್ವಿ. ಮದುವೆಗೆ ಹೋದಿ ಅದ್ರ ಪಕ್ಕದಲ್ಲೇ ಗೊತ್ತಿರೋರೊಬ್ಬರದು ಮದುವೆ ಆಗ್ತಿತ್ತು. ನಮಗೆ ಗೊತ್ತೇ ಇರಲಿಲ್ಲ. ಅಲ್ಲಿಗೆಲ್ಲ ನೆಂಟರು ಬಂದಿದ್ದರು, ಅಲ್ಲೆಲ್ಲ ಮಾತಾಡ್ಸಿದ್ವಿ. ಅಂದರೆ ದೇಸರಳ್ಳಿ ಅಂತ ಅಂದ್ಬಿಟ್ಟು ಮದ್ದೂರಲ್ಲಿ ಅವ್ರದ್ದು ಕೂಡ ಮದುವೆ, ಗೊತ್ತಿರೋರದೇ ಮದುವೆ ನಡೀತಿತ್ತು. ಅಲ್ಲಿಗೆ ನೆಂಟರೆಲ್ಲ ಗೊತ್ತಿರೋರೆ, ಅವರವರೆಲ್ಲ ಬಂದಿದ್ದರು. ಅವರು ಕೂಡ ಎಲ್ಲ ಸಿಕ್ಕಿದ್ರು, ಮಾತಾಡ್ಸಿದ್ವಿ. ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಈ ಕಡೆ ಶಾಸ್ತ್ರ. ನನಗೆ ಗೊತ್ತಿಲ್ಲ ಈ ಕಡೆ ಶಾಸ್ತ್ರ. ನಮಗೆ ಗಂಡುಗೆ ಮಾತ್ರ ಕಾಲು ತೊಳಿತಾರೆ, ಹೆಣ್ಣು ಹುಡುಗಿಗೆ ಕಾಲು ತೊಳಿಯಲ್ಲ. ಶಾಸ್ತ್ರ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಎಲ್ಲ ನಾನು ನೋಡ್ತಾ ಇದ್ದೆ. ಇನ್ನು ಈ ಥರ ಫಂಕ್ಷನ್ಗಳಿಗೆ ಬಂದುಬಿಟ್ರೆ ನನ್ನ ಮಗಳಂತೂ ಕೈಗೆ ಸಿಗಲ್ಲ. ಪ್ರಿಯನ ಜೊತೆ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಗಳ ಜೊತೆ ಹೋಗ್ಬಿಡ್ತಾಳೆ, ಆಟ ಆಡ್ಕೊಂಡು ಇರ್ತಾಳೆ, ಕೈಗೆ ಸಿಗಲ್ಲ. ಹೋಗಿ ಕರ್ಕೊಂಡು ಬರ್ತಾ ಇರಬೇಕು. ಅಲ್ಲಿ ಸುಮಾರಷ್ಟು ಮದುವೆಗಳಾಗ್ತಾಯಿದ್ವು. ಇದು 11:15ಗೆ ದಾರೆ ಮುಹೂರ್ತ ಇದ್ದಿದ್ದು. ನಾವಿಲ್ಲಿ 6:30ಗೆ 7ಗೆ ಬಿಟ್ವಿ. ಸೊ ಅಲ್ಲಿಗೆ 9:30 10ಗೆಲ್ಲ ಹೋದ್ವಿ. ನಾನು ಲೇಟಾಗೆಲ್ಲ ಊಟ ತಿನ್ನೋ ಸೀನೇ ಇಲ್ಲ. ಕರೆಕ್ಟ್ ಟೈಮ್ಗೆ ಟಿಫನನ್ನು ಮಾಡ್ತೀನಿ. ಸೊ ಅಲ್ಲೇ ಟಿಫನ್ ಮಾಡಿದರು, ಬಟ್ ನಾನು ಇಲ್ಲೇ ಆನ್ ದಿ ವೇ ಮಾಡ್ಕೊಂಡು ಹೋಗಿದ್ದೆ ರಾಮನಗರದಲ್ಲಿ. ಬಿಕಾಸ್ ನಾನು ತಿನ್ನೋದು ಸ್ವಲ್ಪನೇ ಆದರೂ ಟೈಮ್ ಕರೆಕ್ಟಾಗಿ ತಿನ್ನಬೇಕು ಅಂತ. ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ, ಅಂದರೆ ಆಲ್ಮೋಸ್ಟ್ 10:30 11 ಆಗಿರೋದು. 11 ಆಗುತ್ತೆ. ಮತ್ತು ಇನ್ನೇನು ಟಿಫನ್ ಬೇರೆ, ಮತ್ತೆ ತಿರ್ಗಿ ಅದಕ್ಕೆ ಮತ್ತೆ ಊಟ ಬೇರೆ, ಎರಡೆರಡೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಬರ್ತಾ ಅಂತೀವೇ ಊಟ ಮಾಡ್ಕೊಂಡು ಬಂದಿದ್ವಿ. ನೋಡಿ ಈ ಸೈಡಲ್ಲಿ ಪಕ್ಕದಲ್ಲಿ ನಿಂತಿದ್ರಲ್ಲ, ಅವ್ರು ಕೂಡ ಗೊತ್ತಿರೋದು. ಅಲ್ಲಿ ಮದುವೆ ನಡೀತಾ ಇತ್ತು. ಅವರು ಕೂಡ, ಅಂದರೆ ಅವ್ರ ಮದುವೆ ಗಂಡವ್ರು, ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಅವ್ರು ಕರೆದಿದ್ರೇನೋ ನೆಂಟರೆಲ್ಲ ಅಲ್ಲಿಗೆ ಗೊತ್ತಿರೋರೆಲ್ಲ ಬಂದಿದ್ದರು, ನಮ್ಮ ಊರವರು. ಆ ಕಡೆ ಶಾಸ್ತ್ರನೇ ಒಂದು ಕಡೆ ಡಿಫರೆಂಟ್ ಆಗಿದೆ. ನನಗೆ ಗೊತ್ತಿಲ್ಲ ಆ ಕಡೆ ಶಾಸ್ತ್ರಗಳೆಲ್ಲ. ಅದಕ್ಕೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಹಾಗೆ ವಿಡಿಯೋನೂ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನ ಯಾವುದಂದರೆ ಪಟ್ಟಲದಮ್ಮ ಅಂತ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ನಾನು ಅಲ್ಲೂ ಹೋಗಿ ಕೈ ಮುಕ್ಕೊಂಡು ಬಂದೆ. ಈ ಶಾಸ್ತ್ರಗಳು ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಒಂಥರ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಹಂಗೆ ನೋಡಿಕೊಂಡೆ, ಮದುವೆನೇ ಶಾಸ್ತ್ರಗಳು ನೋಡಿಕೊಂಡೇ ನಿಂತುಬಿಟ್ಟೆ, ಎಲ್ಲೂ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂತಂದರೆ, ಈ ಬಿಸಿಲಲ್ಲಿ ರೇಷ್ಮೆ ಸೀರೆಗಳನ್ನ ಉಟ್ಕೊಂಡು ಕ್ಯಾರಿ ಮಾಡೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಮದುವೆ ಗಂಡಿಗೆ ದಾರೆಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಹೆಣ್ಣು ಹುಡುಗಿ ಅಪ್ಪ ಅಮ್ಮ ಅವರು ಕಡೆಯಿಂದ ಕಾಲು ತೊಳೆಸ್ತಾರೆ. ಕಾಲು ತೊಳೆದು ಕನ್ಯಾದಾನ ಮಾಡ್ತಾರೆ. ಬಟ್ ಆದರೆ ಹುಡುಗಿಗೂ ಕೂಡ ಕಾಲು ತೊಳೆದು ಈ ಥರ ಮಾಡೋದು ಶಾಸ್ತ್ರನ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ಕಡೆ ಶಾಸ್ತ್ರಗಳು. ಅಂದರೆ ನನ್ನ ಹಸ್ಬೆಂಡ್ನ ಮದುವೆ ಆದಾಗ್ಲಿಂದನೇ ಮಂಡ್ಯ, ಮದ್ದೂರು ಈ ಕಡೆ ಎಲ್ಲ ನೆಂಟರನ್ನ ನೋಡ್ತಿರೋದು. ಅದಕ್ಕೆ ಮುಂಚೆ ನನಗೆ ಈ ಕಡೆ ಎಲ್ಲ ಕುಣಿಗಲ್ಲು ಆ ಕಡೆ ಎಲ್ಲ ಕೇಳ್ತಿದ್ದೆ ಅಷ್ಟೇ ಹೆಸರು, ಬಟ್ ಅಷ್ಟು ಗೊತ್ತಿರಲಿಲ್ಲ. ಮದುವೆ ಮಾಡಿಕೊಟ್ಟಾದಮೇಲೆ ಆ ಕಡೆ ಊರುಗಳಾಗಲಿ ಜನಗಳಾಗಲಿ ಎಲ್ಲ ಪರಿಚಯ ಆಗಿದ್ದು, ಶಾಸ್ತ್ರಗಳು ಎಲ್ಲ ಡಿಫ್ರೆಂಟಾಗಿ ಪರಿಚಯ ಆಗಿದ್ದು ನನಗೆ. ನೋಡಿ, ಲೈಫಲ್ಲಿ ನಮಗೆ ಪರಿಚಯ ಇಲ್ದಿರೋ ಊರುಗಳು, ಗೊತ್ತೇ ಇಲ್ದಿರೋ ಜನರ ಹತ್ರ ನಾವು ಸೇರಬೇಕಾಗತ್ತೆ. ದೇವರು ಎಲ್ಲಿಂದ ಎಲ್ಲೆಲ್ಲಿಗೂ ಬರೆದಿಟ್ಟಿರ್ತಾನೆ ಅಂತಂದರೆ
ಋಣಾನುಬಂಧ ರೂಪೇಣ ಅಂತ ಏನೋ ಹೇಳ್ತಾರಲ್ಲ, ಅದರಿಂದ ಋಣ ಎಲ್ಲಿ ಬರ್ತಿದೆ ಅಂತ ಗೊತ್ತಿಲ್ಲ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆ ಎಲ್ಲೋ ದೇವ್ರ ಸೇರಿಸ್ತಾನೆ ಅಂತಂದ ಯಾವುದೋ ಊರಿಗೆ ಕಳಿಸ್ತಾನೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಂತಲ್ವ. ಈ ಕಡೆ ಊರುಗಳ ಹೆಸರು ಕೇಳಿದ್ದೆ ಅಷ್ಟೇ, ಈ ಕಡೆ ನನಗೆ ಪರಿಚಯನೇ ಇರಲಿಲ್ಲ, ಬಟ್ ಈಗ ಎಲ್ಲ ಗೊತ್ತಾಗಿದೆ. ನಮ್ಮ ಮನೆ ದೇವರು ಮಂಡ್ಯದಲ್ಲೇ ಇರೋದು, ಮುಂತೂರಮ್ಮ ಅಂತಂದ್ಬಿಟ್ಟು ಹೆಣ್ಣು ದೇವರು. ಸೊ ಅದಕ್ಕೆ ಜಾಸ್ತಿ ನೆಂಟರು ಅಲ್ಲೇ ಇರೋದು ನಮಗೆ. ನಾವಂತೂ ಇಯರ್ಲಿ 2-3 ಟೈಮ್ಸ್ ಹೋಗ್ತಾನೆ ಇರ್ತೀವಿ. ಬಟ್ ಇರೋದಂತೂ ಕುಣಿಗಲ್ ಅಷ್ಟೇ. ಬಟ್ ದೇವರಿರೋದು ಮನೆ ದೇವ್ರು ಅನ್ನೋದು ಮಂಡ್ಯದಲ್ಲೇ ಇರೋದು. ಮೋಸ್ಟ್ಲಿ ಆ ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಶಾಸ್ತ್ರಗಳೆಲ್ಲ. ನಮ್ಮ ಕಡೆ ಎಲ್ಲ ಬೇರೆ ಥರನೇ ಮಾಡ್ತಾರೆ, ಗೊತ್ತಿಲ್ಲ ನನಗೆ ಯಾವ ಥರ ಅಂತಂದ್ಬಿಟ್ಟು. ಆ ಕಡೆ ಇರೋರಿಗೆ ಮಾತ್ರ ಐಡಿಯಾ ಇರುತ್ತೆ ಏನು ಎತ್ತ ಅಂತಂದ್ಬಿಟ್ಟು. ಅಂದರೆ ಹುಡುಗಿ ಬಂದುಬಿಟ್ಟು ಬೇರೆ ಊರು ಸೈಡು, ಹುಡುಗಿ ಹೆಸರು ಅಂದರೆ ಅವ್ರ ಊರ ಹೆಸರು ನೆನಪಿಲ್ಲ ನನಗೆ. ಆ ಕಡೆ ಎಲ್ಲ ಹಾಗೆ ಮಾಡ್ತಾರೆ ಅನಿಸುತ್ತೆ ಶಾಸ್ತ್ರನ. ಅಂದರೆ ಡಿಫ್ರೆಂಟ್, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಬೇರೆ ಊರಲ್ಲಿ ಒಂದೊಂದು ಊರುಗಳ ಮೇಲೂ ಡಿಪೆಂಡ್ ಆಗುತ್ತೆ ಶಾಸ್ತ್ರಗಳಲ್ವ. ಸ್ವಲ್ಪ ಜನ ನನಗೆ ಗುರ್ತಿಡಿಯೋಕ್ಕೆ ಆಗಲಿಲ್ಲ, ಬಟ್ ಅವರೇ ಬಂದು ಗುರ್ತಿಡಿದು ಮಾತಾಡಿಸ್ತಾ ಇದ್ರು. ಯಾಕಂದರೆ ಮದುವೆಗೆ ಮಾತ್ರ ಬಂದಿದ್ದು, ಅಷ್ಟು ನೆನಪಿರಲಿಲ್ಲ. ಬಟ್ ಎಲ್ಲರೂ ಪಾಪ ಬಂದು ಮಾತಾಡಿಸ್ತಾ ಇದ್ರು. ಬೇಗನೆ ಹೋಗಿದ್ವಿ ಮದುವೆ ಹತ್ರ. ಅಲ್ಲಿನ ಮದುವೆ ಲೇಟ್ 11:15ಗೆ, ನಾವು 9:30-10 ಗಂಟೆಗೆಲ್ಲ ಹೋಗಿದ್ವಿ. ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ತಾ ಇದ್ದೀನಿ. ಪಟ್ಲದಮ್ಮ ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ ದೇವ್ರ ಹೆಸರು ಅನ್ನೋದು. ಇನ್ನು ಅಲ್ಲಿ ಮದುವೆನೆಲ್ಲ ಮುಗಿಸ್ಕೊಂಡು ಹೊರಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಕ್ಕಾಪಟ್ಟೆ ಸೆಕೆ ಇದೆ. ಅಂತೂ ನೆರಳಲ್ಲಿ ಕುತ್ಕೊಬೇಕು, ಇಲ್ಲಾಂದರೆ ಕಾರಲ್ಲಿ AC ಹಾಕ್ಕೊಂಡು ಕುತ್ಕೊಬೇಕು. ಔಟ್ಸೈಡ್ ಅಂತೂ ಕುತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಸ್ಟಾರ್ಟ್ ಆಗ್ತಿದೆ. 35 ಡಿಗ್ರೀಸ್ ಆಗಲಿ 36 ಡಿಗ್ರೀಸ್ ಆಗ್ತಾಯಿದೆ ಬಿಸಿಲು. ಸೊ ಅಲ್ಲಿ ಊಟನ ಮುಗಿಸ್ಕೊಂಡು ಹೊರಡೋಣ ಅಂತಂದ್ಬಿಟ್ಟು, ಬಿಕಾಸ್ ಮನೆಗೆ ಆಮೇಲೆ ನಮಗೆ ಊರಿಗೆ ಹೋಗೋದಕ್ಕೆ, ಬೆಂಗ್ಳೂರಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು. ಅಂದರೆ ಆ ಕಡೆ ಮದುವೆ ಮಾಡ್ತಿದ್ರಲ್ಲ ಅವ್ರನ್ನೂ ಮಾತಾಡಿಸ್ಕೊಂಡು ಅವ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ, ಇವ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟ್ವಿ. ಯಾವಾಗ ಹೋದ್ರೂ ಸ್ಯಾಟರ್ಡೇ ಸಂಡೇ ಅಂದರೆ ಫ್ರೈಡೇ ಮಧ್ಯಾಹ್ನ ಪ್ಲ್ಯಾನ್ ಮಾಡ್ತೀವಿ ಊರಿಗೆ ಹೋಗೋದಕ್ಕೆ, ಆಮೇಲೆ ವಾಪಸ್ ಬರ್ತೀವಿ. ಸಂಡೇ ನೈಟೇ ವಾಪಸ್ ಬಂದುಬಿಡ್ತೀವಿ. ಯಾಕಂದರೆ ಅರ್ಲಿ ಮಾರ್ನಿಂಗ್ ಎದ್ದು ಬರೋಕ್ಕಾಗಲ್ವಲ್ಲ, ಮಂಡೇ ಸ್ಕೂಲ್ ಬೇರೆ ಇರುತ್ತಲ್ಲ ಪಾಪುಗೆ. ಅರ್ಲಿ ಮಾರ್ನಿಂಗೆಲ್ಲ ಎದ್ದು ಚಳಿಲಿ ಆಗಲ್ಲ ಅಂತಂದ್ಬಿಟ್ಟು ಸಂಡೇ ನೈಟೇ ಹೊರಟ್ಬಿಡ್ತೀವಿ. ಸಂಡೇ ಮದುವೆಗೆ ಹೋಗಿರೋದ್ರಿಂದ ಮಂಡೇ ಮತ್ತೆ ರಜಾ ಹಾಕಿಸೋದು ಬೇಡ ಅಂತಂದ್ಬಿಟ್ಟು ಹೋದ್ವಿ. ಊರಿಗೆ ಹೋದಾಗೆಲ್ಲ ನನಗೆ ನೋಡಿ ಇಲ್ಲಿ ಮೈ ಫೇವ್ರೇಟ್, ನಮ್ಮ ಹೊಲದಲ್ಲಿ ಬಿಟ್ಟಿರೋಂಥ ಮರದಲ್ಲಿ ಇರುವಂಥ ಹಲಸಿನಣ್ಣು, ಜಾಕ್ ಫ್ರೂಟ್, ಮೈ ಫೇವ್ರೇಟ್ ಇದು. ಯಾವಾಗ ಕಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದನ್ನು ಅಲ್ಲಿ ಸ್ವಲ್ಪ ತಿಂದು ಮತ್ತು ಮನೆಗೂ ಕೂಡ ಎತ್ಕೊಂಡು ಬಂದಿದ್ದೆ. ನಾನು ಬರ್ತಿದ್ದೆ ಕಾಯ್ತಿದ್ರು ಅವರು, ಅದನ್ನು ಕಟ್ ಮಾಡಿರಲಿಲ್ಲ. ಸೊ ಇವಾಗ ಓಪನ್ ಮಾಡಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ಬಿಡಿಸಿರ್ಲಿಲ್ಲ ಅವರು. ನಾನು ಬಂದರೆ ನನಗೆ ಕೊಡೋಣ ಅಂತಂದ್ಬಿಟ್ಟು. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಹಲಸಿನಣ್ಣು ಅಂದರೆ, ಅದೇನೋ ಗೊತ್ತಿಲ್ಲ. ನನ್ನ ಪ್ರೆಗ್ನೆನ್ಸಿಲಿರೋದು ನಾನು ಬರೀ ಹಲಸಿನಣ್ಣೆ ತಿಂದಿರೋದು, ಅದಕ್ಕೂ ಅವಳಿಗೆ ಇಷ್ಟ. ಅವಳು ಕೂಡ ಸಿಕ್ಕಾಪಟ್ಟೆ ತಿಂತಾಳೆ, ಊಟನೇ ಬೇಡ ಬೇಕಾದ್ರೆ ಇದು ಅರ್ಧ ಪೀಸ್ ಕೊಟ್ಟು
ಈ ಅರ್ಧ ಇಲ್ಲಿ ಕಟ್ ಮಾಡಿದಾರಲ್ಲ ಅದನ್ನು ಅರ್ಧ ಕೊಟ್ಬಿಟ್ಟು ತಿನ್ಕೊಂಡು ಬಿಡ್ತಾಳೆ, ಅಷ್ಟು ಇಷ್ಟ. ನಾನು ಏನಾದರೂ ಪ್ರೆಗ್ನೆನ್ಸಿಲಿ ತಿಂದಿರೋದಕ್ಕೆ ಇಷ್ಟನೋ ಇಲ್ಲ ಅವಳಿಗೆ ಸಪ್ರೇಟಾಗಿ ಇಷ್ಟನೋ ಗೊತ್ತಿಲ್ಲ, ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಅವಳು ತುಂಬ ಇಷ್ಟಪಡೋದು ಜಾಕ್ ಫ್ರೂಟು, ಗ್ರೇಪ್ಸು. ಇವೆರಡನ್ನೂ ಅಷ್ಟೇ, ಗ್ರೇಪ್ಸು ಅಷ್ಟೇ ಎಷ್ಟು ಹುಳಿ ಇದ್ರೂ ತಿಂತಾಳೆ. ಅದರಲ್ಲೂ ಉದ್ದಕ್ಕೆ ಸಿಹಿಯಾಗಿರೋದು ಬರ್ತದಲ್ಲ ಅದನ್ನ ಇನ್ನೂ ಜಾಸ್ತಿ ತಿಂತಾಳೆ, ಅವಳು ಫೇವ್ರೇಟ್. ಬಟ್ ನನ್ನ ಫೇವ್ರೇಟ್ ಮಾತ್ರ ಜಾಕ್ ಫ್ರೂಟು ಒಂದೇ. ಲಾಸ್ಟ್ ಟೈಮ್ ಏನಾಗಿತ್ತೋ ಗೊತ್ತಿಲ್ಲ, ಮರ ಎಲ್ಲ ಒಣಗೋಗಿತ್ತು, ಬಿಟ್ಟಿರಲಿಲ್ಲ ಜಾಕ್ ಫ್ರೂಟು. ಬಟ್ ನಾನು ಜಾಕ್ ಫ್ರೂಟ್ ಇಲ್ಲ ಅಂತೇನು ಸುಮ್ಮನೆ ಆಗಿಲ್ಲ, ಪರ್ಚೇಸ್ ಮಾಡಿ ತಿಂತಾಯಿದ್ದೆ. ಈ ಸಲ ಏನೋ ಗೊತ್ತಿಲ್ಲ ಬಿಟ್ಟಿದೆ. ಮಾಮೂಲಿ ಅದು ಇದು ಪ್ಯಾಕಿಂಗ್ಸು ಎಲ್ಲ ತಗೊಂಡು ಜಾನ್ಗೀರು ಮತ್ತು ಈ ಜಾಕ್ ಫ್ರೂಟು ಮತ್ತು ಹಸಿ ಕಾಳು, ನೆಲವರೆಕಾಯಿ, ಅಲ್ಲಿ ಎಲ್ಲ ಗಿಡದಲ್ಲಿ ಇರುತ್ತಲ್ಲ ಹೂವು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಸಂಡೇನೇ ವಾಪಸ್ ಬಂದ್ವಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹೊರಡೋಣ ಅಂತಂದ್ಬಿಟ್ಟು, ಯಾಕಂದರೆ ನೈಟ್ ನಿದ್ದೆ ಇರಲ್ಲ, ಮೊನ್ನೆ ಸ್ಯಾಟರ್ಡೆ ನೈಟ್ ಬೇರೆ ನಿದ್ದೆ ಇರಲಿಲ್ಲ ಅಂದ್ಬಿಟ್ಟು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಹೋಗೋಣ 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 ಅಂತ. ಬಟ್ ಮಾತಾಡಿಕೊಂಡು ಆಗಲೇ ಇಲ್ಲ, ಮಾತಾಡ್ಕೊಂಡು 9:30ಗೆ ಹೊರಟ್ವಿ. 9:30ಗೆ ಹೊರಟಿದ್ದಕ್ಕೆ ಮನೆಗೆ ಬಂದು ತಲುಪಿದ್ದು 11:30ಗೆ. ಅವ್ರಿಗೇನಾದರೂ ಹೋದರೆ ಅವರು ಬೇಗ ಬಿಡಲ್ಲ, ನಾವು ಬೇಗ ಬರೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಎಲ್ಲಾದರೂ ಊರುಗಳಿಗೆ ಹೋದರೆ ಅಷ್ಟೇ ಅಲ್ವಾ, ಬರೋಕ್ಕೆ ಮನಸ್ಸಾಗಲ್ಲ, ಅವ್ರಿಗೂ ಕಳ್ಸೋಕ್ಕೂ ಮನಸ್ಸಾಗೋದಿಲ್ಲ. ಮತ್ತು ನಾನು ಊರಿಗೆ ಹೋದಾಗೆಲ್ಲ ಗಿಣ್ಣು ಹಾಲನ್ನು ತರಿಸ್ತಾರೆ, ಗಿಣ್ಣು ಹಾಲು ತರಿಸಿ ಅದಕ್ಕೆ ಲೇಟಾಗಿದ್ದು ಊರಿಂದ ಬರೋದಕ್ಕೆ. ಅಲ್ಲೇ ಮಾಡಿ ಕೊಟ್ಟು ಕಳಿಸ್ತಾರೆ, ಅದರಿಂದ ಲೇಟಾಗಿದ್ದು. ಮತ್ತು ಮೊಮ್ಮಗಳಿಗೆ ನಮ್ಮ ಅತ್ತೆ ಮಾವ ನಾಟಿ ಮೊಟ್ಟೆನ ಪ್ಯಾಕ್ ಮಾಡಿದ್ರು. ಸೊ ನಾನು ಯಾವಾಗ ಊರಿಗೆ ಹೋದ್ರೂ ಕೂಡ ಗಿಣ್ಣು ಹಾಲು ತರಿಸಿನೇ ಮಾಡಿ ಕಳಿಸ್ತಾರೆ. ಹಸ್ಬೆಂಡ್ ಅವರ ಚಿಕ್ಕಕ್ಕ ಅವ್ರ ಹಸ್ಬೆಂಡ್ ಅಂದರೆ ಚಿಕ್ಕಪ್ಪ ಆಗಬೇಕು, ಅವ್ರು ಯಾವಾಗ ಹೋದ್ರು ಅಷ್ಟೇ ಗಿಣ್ಣು ಹಾಲನ್ನು ಫ್ರೆಶ್ಶಾಗಿ, ಅವ್ರ ಫ್ರೆಂಡು ಅಷ್ಟೇ ಫ್ರೆಶ್ ಹಾಲಲ್ಲಿ ಆಗ್ತಾನೆ ನಾಟಿ ಹಸು ಆಗಿರುತ್ತಲ್ಲ ಆವಾಗ ಅವರೇ ತಂದು ಕೊಡ್ತಾರೆ ಪಾಪ. ಅದರಿಂದನೇ ನಾವು ಬ್ಯಾಂಗ್ಳೂರು ಬರೋದಕ್ಕೆ ಲೇಟ್ ಆಯಿತು. ಸೊ ಇಲ್ಲಿಗೆ ನಾನು ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆದರೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಟೇಕ್ ಕೇರ್, ಬಾಯ್.